ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮೀಶೋನಲ್ಲಿ ತಗೊಂಡಿರೋಂಥ ಚಪಾತಿ ಮಣೆನ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಇದು ಡಿಸೈನಲ್ಲಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಓಪನ್ ಕೂಡ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ನೋಡಿ, ಈ ರೀತಿನಲ್ಲಿದೆ ಚಪಾತಿ ಮಣೆ. ತುಂಬ ಚೆನ್ನಾಗಿ ಯುನಿಕ್ ಡಿಸೈನಲ್ಲಿದೆ ಅಂತಲೇ ಹೇಳ್ಬೋದು. ಮತ್ತು ಲಟ್ಟಣಿಗೆ ಕೂಡ ಬರುತ್ತೆ. ಆ್ಯಂಡ್ ಈ ಚಪಾತಿ ಮಣೆ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ನೋಡಿ ನಾವು ನಾರ್ಮಲ್ ಆಗಿ ಈ ರೀತಿ ಸಪ್ರೇಟಾಗಿ ಮಣೆ ಮತ್ತು ಲಟ್ಟಣಿಗೆ ಇರೋದನ್ನ ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ನಾವು ಮಾಡಬೇಕಾದ್ರೆ ಚಪಾತಿ ಮಾಡಬೇಕಾದ್ರೆ ಲಟ್ಟಣಿಗೆನ ಕೆಳಗಡೆನೆ ಇಟ್ಬಿಡ್ತೀವಿ, ಅಥವಾ ಏನಾದ್ರು ಬಟ್ಟೆ ಹಾಸಿರ್ತೀವಿ ಅಂದರೆ ಕೆಳಗಡೆನೆ ಹಾಕ್ಬಿಡ್ತೀವಿ. ಬಟ್ ಇದು ಆ ರೀತಿನಲ್ಲ. ಈಗ ಚಪಾತಿ ಮಾಡ್ತಿರ್ತೀವ, ಅದಾದಮೇಲೆ ನಾವು ಈ ರೀತಿ ತಳ್ಳಿಬಿಟ್ರೆ ಸಾಕು, ಅದು ನೋಡಿ ಅಲ್ಲೋಗಿ ಫಿಕ್ಸ್ ಆಗಿಬಿಡುತ್ತೆ. ಸೊ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಹೋಗಿ ಲಾಕ್ ಆಗಿಬಿಡುತ್ತೆ. ಸೊ ದಟ್ ಕೆಳಗಡೆ ಬೀಳೋದಿಲ್ಲ. ಮತ್ತು ತುಂಬ ಹೈಜಿನಿಕ್ ನೀವು ಫಾಲೋ ಮಾಡ್ತೀರಾ ಅಂತ ಹೇಳಿದ್ರೆ ಈ ಚಪಾತಿ ಮಣೆ ಬೆಸ್ಟ್ ಅಂತಲೇ ಹೇಳ್ಬೋದು. ನನಗಂತೂ ಈ ರೀತಿ ಸ್ವಲ್ಪ ಹೈಜಿನಿಕ್ ಆಗೆಲ್ಲ ಇರಬೇಕು. ಮತ್ತು ಇದು ಒಂದು ರೋಸ್ ವುಡ್ಡಲ್ಲಿ ಮಾಡಿರೋಂಥದ್ದು ಫ್ರೆಂಡ್ಸ್. ಓಕೆನಾ, ಫುಲ್ ಪಾಲಿಶಿಂಗ್ ಕೊಟ್ಟಿದ್ದಾರೆ. ಮತ್ತು ಗ್ರಿಪ್ ಕೂಡ ಅಷ್ಟೇ ಕೆಳಗಡೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪನೂ ಕೂಡ ಶೇಕ್ ಆಗೋದಿಲ್ಲ, ಅಂದರೆ ಅಳ್ಳಾಡೋದು ಆ ರೀತಿಯಲ್ಲಿ ಇರೋದಿಲ್ಲ. ನಾವೇನು ಟೈಲ್ಸಿಗೆ ಅಥವಾ ನೆಲದಲ್ಲಿ ಇಟ್ಟು ನಾವೇನಾದ್ರು ಮಾಡ್ತೀವಿ ಅಂತ ಹೇಳಿದ್ರೆ ಫುಲ್ ಫಿಕ್ಸ್ಡ್ ಆಗಿರುತ್ತೆ. ಓಕೆನಾ, ನಾವು ನಿಂತ್ಕೊಂಡು ಕೂತ್ಕೊಂಡು ಹೇಗೆ ಬೇಕಾದ್ರೂ ಕೂಡ ನಾವು ರೊಟ್ಟಿ, ಚಪಾತಿ, ಪೂರಿ ಆಗಿರ್ಬೋದು, ಅಥವಾ ನೀವು ಸ್ವೀಟ್ಸ್ ಮಾಡ್ತಾನೆ ಕಜ್ಜಿಕಾಯಿ ಆಗಿರ್ಬೋದು, ಪರೋಟ ಆಗಿರ್ಬೋದು, ಎಲ್ಲದನ್ನು ಕೂಡ ನಾವು ಈ ಒಂದು ಚಪಾತಿ ಮೇಕರಲ್ಲಿ, ಅಂದರೆ ಈ ಒಂದು ಚಪಾತಿ ಮಣೆನಲ್ಲಿ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ರೌಂಡ್ ಶೇಪಲ್ಲಿ ಬರುತ್ತೆ. ಮತ್ತು ಸೈಡಲ್ಲಿ ನಿಮಗೆ ಈ ರೀತಿ ಅಂದರೆ ಗ್ರಿಪ್ಪಿಂಗಲ್ಲಿರೋ ಹಾಗೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಯುನೀಕ್ ಆಗಿದೆ. ಒಂಥರ ಟ್ರೆಡಿಷ್ನಲ್ ಟೈರ್ನ ಫೀಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆವಾಗಿನ ಕಾಲದ ವೈಬ್ ಬರೋದನ್ನ, ಹಳೆ ಕಾಲದ ವೈಬ್ ಬರುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಪಾಲಿಶಿಂಗ್ ಮಾಡಿರೋದ್ರಿಂದ ಎಲ್ಲೂ ಕೂಡ ಏನು ಚಪಾತಿ ಬ್ರೇಕ್ ಆಗೋದು ಆ ರೀತಿನಲ್ಲಿ ಬರೋದಿಲ್ಲ. ರೌಂಡ್ ಶೇಪಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು 8 ಇಂಚಸ್ ಅಷ್ಟು ಉದ್ದ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಮತ್ತು 5 ಇಂಚಸ್ ಅಷ್ಟು ಅಗಲ ಬರುತ್ತೆ. ತುಂಬಾ ಒಂದು ಮೀಡಿಯಮ್ ಸೈಜಲ್ಲಿದೆ ಅಂತಲೇ ಹೇಳ್ಬೋದು. ಫುಲ್ ಪಾಲಿಸ್ಡ್ ಆಗಿದೆ. ಸೊ ನಾನು ಆಗಲೇ ಹೇಳಿದಾಗೆ ರೋಟಿ, ಚಪಾತಿ, ಪೂರಿ, ಕಜ್ಜಿಕಾಯಿ, ಪರೋಟ, ಆಮೇಲೆ ಬೇರೆ ಏನಾದರೂ ಸ್ವೀಟ್ಸ್ಗಳೆಲ್ಲ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಇದರಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಪ್ರೈಸ್ ಕೂಡ ತುಂಬಾ ಕಡಿಮೆ ಪ್ರೈಸಲ್ಲಿ ನಾನು ಕೊಟ್ಟಿದ್ದು. ಬರೀ 507 ರೂಪಾಯಿನಲ್ಲಿ ಈ ಒಂದು ಮೇಕರ್ ನನಗೆ ಸಿಕ್ಕಿದ್ದು, ಕಂಪ್ಲೀಟ್ ಸೆಟ್ಟು. ಇಷ್ಟು ಕಡಿಮೆ ಪ್ರೈಸಲ್ಲಂತೂ ನಿಮಗೆ ಹೊರಗಡೆ ಮರದ್ದು ಎಲ್ಲೂ ಕೂಡ ಸಿಗೋದಿಲ್ಲ. ಬೇಕಾದ್ರೆ ಬೇರೆ ಪ್ಲಾಸ್ಟಿಕ್ ಆಗಿರ್ಬೋದು, ಫೈಬರಿಂದು, ಅಥವಾ ಬೇರೆ ಯಾವ್ದಾದ್ರು ನಿಮಗೆ ಸಿಗ್ಬೋದು. ಬಟ್ ನನಗೆ ಮರದು ಕೂಡ ಬೇಕಾಗಿತ್ತು. ಈಗಾಗಲೇ ನನ್ನ ಹತ್ರ ಸ್ಟೇನ್ಲೆಸ್ ಸ್ಟೀಲ್ ಕೌಂಟರ್ ಟಾಪ್ಗೆ ಫಿಕ್ಸ್ ಮಾಡೋದೆಲ್ಲದು ಕೂಡ ಇದೆ. ಬಟ್ ಇದು ಒಂದು ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಸೊ ನಾವು ಎಷ್ಟೇ ಮನೇಲಿ ಕಿಚನ್ಗೆ ಪ್ರಾಡಕ್ಟ್ಗಳನ್ನು ತೊಗೊಂಡ್ರು ಕೂಡ ಇನ್ನೊಂದು ಯಾವ್ದಾರು ಹೊಸದು ನೋಡಿದ ತಕ್ಷಣ ಅಯ್ಯೋ ಇದು ಬೇಕು ಅದು ಬೇಕು ಅಂತ ಹೇಳಿ ಪರ್ಚೇಸ್ ಮಾಡ್ತಾನೆ ಇರ್ತೀವಲ್ವ. ಸೊ ಸ್ವಲ್ಪ ದಿನ ಯೂಸ್ ಮಾಡ್ತೀವಿ, ಆಮೇಲೆ ಅಮ್ಮನ ಮನೆಗೋ, ಅತ್ತೆ ಮನೆಗೋ, ಅಥವಾ ಬೇರೆ ಯಾರಿಗಾದ್ರೂ ಕೂಡ ಕೊಡ್ಬೋದು. ಬಟ್ ಇದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಒಂಥರ ಹಳೆ ಕಾಲದ ವೈಬ್ ಬರುತ್ತೆ ಒಂದು ಡಿಸೈನ್ ಎಲ್ಲದು ಕೂಡ. ಸೊ ಹಾಗಾಗಿ ತಗೊಂಡೆ. 507 ರೂಪಾಯಿ ಅಷ್ಟೇ. ಮತ್ತು ಬ್ರೌನ್ ಕಲರ್ ಅಲ್ಲಿರೋಂಥದ್ದು ರೋಸ್ ವುಡ್ ಇದು. ಓಕೆನಾ, ಸೊ ನಾರ್ಮಲ್ ಯಾವುದೋ ಒಂದು ಮರದಲ್ಲಿ ಮಾಡಿದಲ್ಲ, ರೋಸ್ ವುಡ್ಡಲ್ಲಿ ಮಾಡಿರೋಂಥದ್ದು. ಏನು ಮೆನ್ಷನ್ ಮಾಡಿದ್ರು ಸೇಮ್ ಅದೇ ರೀತಿನಲ್ಲೇ ಇದೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ನಿಮಗೂ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿಕೊಡಿ. ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಲಿಂಕ್. ಓಕೆನಾ, ಮತ್ತು ಈ ವಿಡಿಯೋನ ಮಿಸ್ ಮಾಡ್ದಂತೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ರೀತಿ ನಿಮಗೆ ಆನ್ಲೈನ್ ಶಾಪಿಂಗ್ ಅಂದರೆ ನಾನು ಓನಾಗಿ ಸೇಲ್ ಮಾಡೋಂಥ ಸ್ಯಾರಿ, ಜುವೆಲ್ಸ್ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. ಮತ್ತು ಮೀಶೋ ಶಾಪಿಂಗ್ ವೀಡಿಯೋಸ್ಗಳು ಕೂಡ ನಿಮಗೆ ನೋಡ್ಬೋದು ನಮ್ಮ ಚಾನಲ್ನಲ್ಲಿ. ಆ್ಯಂಡ್ ಆಲ್ಸೋ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ಗಳು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದು ಕೂಡ ನೀವು ವಾಚ್ ಮಾಡ್ಬೋದು. ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡ್ದಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಾವು ಹೊಸದಾಗಿ ಅದರ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಕ್ಬಿಡುತ್ತೆ, ಯಾವುದು ಕೂಡ ಮಿಸ್ ಆಗೋದಿಲ್ಲ. ಪ್ರತಿದಿನ ನಾನು ಮಧ್ಯಾಹ್ನ 12 ಗಂಟೆಗೆ ಹೊಸ ವಿಡಿಯೋ ಬಂದೇ ಬರುತ್ತೆ ನನ್ನ ಚಾನಲ್ನಲ್ಲಿ. ಬೈ ಚಾನ್ಸ್ ಮಿಸ್ ಆಯಿತು ಅಂತ ಹೇಳಿದ್ರೆ 4 o'clockಗಂತೂ ಫಿಕ್ಸ್ ಅಂತಲೇ ಹೇಳ್ಬೋದು. ಒಂದು 12 o'clockಗೆ ಮತ್ತು 4 o'clock. ಸೊ ಎರಡೂ ನನ್ನ ಟೈಮಿಂಗ್ಸ್ ನನ್ನ ಚಾನಲ್ನಲ್ಲಿ ವಿಡಿಯೋ ಎಲ್ಲ ಬರೋದು. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದೀರಾ, ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.